ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಮ್ಮ ಹೇಳ್ಕೊಡೋದು. ಯಾರಾದರೂ ತಾಯಿ ಮಗಳ ಜೀವನ, ಇನ್ನೂ ನಮ್ಗೆ 2 ಹೆಣ್ಮಕ್ಳಿದ್ದಾರೆ, ಯಾರಾದರೂ ತಾಯಿ ಮಗಳ ಜೀವನ ಇದು ಮಾಡ್ತಾರಾ? ಏನೋ ನಮ್ಮ ಮಗಳು ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಇವ್ರಿಗೆ ಮಾಡಿಕೊಟ್ರೆ ಊರಲ್ಲೇ ಇರ್ತಾಳೆ, ಏನೋ ನೋಡ್ಕೊಂಬರ್ಬೋದು. ಇವಾಗ ನಾವಿರೋದು ಒಂಟಿ ಸಂಟಿ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಇರಲಿ, ಹುಡುಗ ಒಳ್ಳೆಯವನು, ಅವ್ರ ತಂದೆ ತಾಯಿ ಒಳ್ಳೆಯವರು ಅಂತೇಳ್ಬಿಟ್ಟು ನಾವು ಮಾಡಿಕೊಟ್ರೆ ನಮಗೆ ಈ ಕೆಲಸ ಕೊಡ್ತಾಯಿದ್ದಾರೆ ಇವರು. ನಮ್ಮ ಮಗುಗೆ ನ್ಯಾಯ ಕೊಡಿಸ್ರಿ ನೀವು ಎಲ್ಲರೂ. ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ 7 ಡೆಲಿವರಿ ಆಗಿ 7 ನಮ್ಮ ಮಗುಗೆ, ನಮ್ಮ ಮೊಮ್ಮಗನಿಗೆ 6 ತಿಂಗಳಿನಿಂದನೂ ಅವ್ರ ಗಂಡ ಆಗಿರೋನು ಮಗುಗೆ ಆಸ್ಪತ್ರೆಯಲ್ಲಿ, ಅದು ಡೆಲಿವರಿ ಆದಮೇಲೆ ರಾತ್ರಿ, ಬೆಳಿಗ್ಗೆ ಡೆಲಿವರಿ ಆಗಿರೋದು ರಾತ್ರಿ 9 ಗಂಟೆಗೆ ಬಂದು ಹಂಗೆ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟಿರೋದು. ಇವಾಗ ಗಂಟ ಅವನ ಮಗ ಹೆಂಗಿದ್ದಾನೆ, ನನ್ನ ಹೆಂಡತಿ ಹೆಂಗಿದ್ದಾಳೆ, ಅದು ದೊಡ್ಡ ಆಪ್ರೇಷನಿಂದ ಆಗಿರೋದು ನಮ್ಮ ಮಗುಗೆ, ಹೆಂಗಿದ್ದಾಳೆ ನನ್ನ ಹೆಂಡತಿ, ನನ್ನ ಮಗ ಹೆಂಗಿದ್ದಾನೆ ಅಂತೇಳ್ಬಿಟ್ಟು ಇವಾಗ ಗಂಟ ನಾವು ಬಂದು ನೋಡೂ ಇಲ್ಲ. ಅವ್ರ ಅತ್ತೆ ಮಾವ ಒಂದು ಸರಿ ಬಂದುಬಿಟ್ಟು, ಅದು ನಮ್ಮ ಯಜಮಾನ್ರು ಹೋಗಿ ಹಿಂಗೆ ನೀರು ಹಾಕಬೇಕು ಬರ್ರಿ ನೀವು ಅತ್ತೆ ಮಾವ ಎಲ್ಲರೂ ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರೆ, ಎದ್ದು ಹೋಗೋ ಆಚೆ ಅಂತ ನಮ್ಮ ಯಜಮಾನ್ರಿಗೆ ನಮ್ಮ ಅಳಿಯನೇ ಹೇಳಿದ್ರು. ಹೇಳಿಬಿಟ್ಟು ಅವ್ರು ಬಂದುಬಿಟ್ಟು ಹೋಗ್ಲಿ ಬಿಡು ಅಂತ, ಹಂಗೂ ಅವ್ರು ಎದ್ದು ಹೋಗು ಆಚೆ ಅಂತ ಹೇಳಿದ್ರೇನು ಅವರಮ್ಮ ಹೇಳ್ತಾಳೆ. ಅವರಮ್ಮಗೆ ಹೇಳಿದ್ರು ನಮ್ಮ ಯಜಮಾನ್ರು, ಏನಮ್ಮ ಇದೇನಮ್ಮ ನಿಮ್ಮ ಮಗನಿಗೆ ನೀವು ಬುದ್ಧಿ ಕಳಿಸಿರೋದು, ಮಾವ ಆದ್ರೇನು ಅವ್ರ ತಂದೆ ಆದ್ರೇನು ಒಂದೇ ಅಲ್ವಾ ಅಂತೇಳಿದ್ರೆ, ನನ್ನ ಮಗ ಹೇಳ್ತಾ ಇರೋದು ಕರೆಕ್ಟೇ, ನನ್ನ ಮಗ ಏನು ತಪ್ಪು ಹೇಳ್ತಾ ಇಲ್ಲ. ನಾನು ಶ್ರೀಮಂತ ಮಾಡಿ ಕರ್ಕೊಂಬರೋವಾಗ ಏನಮ್ಮ ಇನ್ನೂ ಟೈಮ್ ಇದೆಯಲ್ಲ, ಏನಕ್ಕೆ ನಿನ್ನ ಮಗ ನನ್ನ ಮಗಳಿಗೆ ಮತ್ತೆ ಗಲಾಟೆ ಮಾಡಿದ್ದು ಅಂತ ಹೇಳಿದ್ರೆ, ನನ್ನ ಮಗಳು ಇರೋದು ನಿಮ್ಗೆ ಕಷ್ಟ ಆಗೋಗ್ಬಿಟ್ಟೈತಾ, ನಾನು ಇನ್ನೂ 15-20 ದಿವಸ ಐತೆ ಡೆಲಿವರಿಗೆ, ನಾವು ಶ್ರೀಮಂತ ಮಾರಿ ಕರ್ಕೊಂಬರ್ತೀರಿ ಹೋಗ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಮಗಳಿರೋದು ನನಗೆ ಕಷ್ಟ ಆಗೋಗ್ಬಿಟ್ಟೈತೆ, ಫಸ್ಟ್ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ಮ ಮಗಳಿಗೆ ಅಂತ ಹೇಳ್ತಾರೆ. ಅಷ್ಟು ಕಷ್ಟ ಆಗೋಗ್ಬಿಟ್ಟಿದ್ರೆ ನಮ್ಮ ಮಗಳು ಇವ್ರು ಕರ್ಕೊಂಡೋಗಿ ನನ್ನ ಮನೆಯಲ್ಲಿ ಇರೋವಾಗ ನನ್ನ ಮಗಳು, ಇವಾಗ ನಿನ್ನ ಮನೆಗೆ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ಮಗಳಲ್ವಾ, ನೀವು ಹೆಂಗೆ ನೋಡ್ಕೊಬೇಕು ಅಂತ ನಾನು ಹೇಳಿದ್ರೆ ಇಲ್ಲ ನಿಮ್ಮ ಮಗಳಿರೋದು ನನಗೆ ಕಷ್ಟ ಆಗೋಗ್ಬಿಟ್ಟೈತೆ ಅಂತ ಹೇಳ್ತಾರೆ. ಎಲ್ಲ ಸಂಬಂಧಿಕರು ಅವ್ರ ಮನೆಗೆ ಹೋಗಿ, ಅವಳ ಮಗಳು ಸರಿ ಇಲ್ಲ, ಅವರಮ್ಮ ಸರಿ ಇಲ್ಲ, ಅವರಪ್ಪ ಸರಿ ಇಲ್ಲ, ಅವರಪ್ಪ ಪಾಪಾರ ಹೋಗ್ಬಿಟ್ಟವನೆ, ನಾನು ನಮ್ಮ ಅಣ್ಣ ನಿಂತ್ಕೊಂಡ್ರೆ ಒಂದು ಎಳ್ಳಷ್ಟಕ್ಕೂ ಇಲ್ಲ ಇವನು, ಅಂಥವ್ರ ಮನೇಲಿ ನಾವು ಮದುವೆ ಮಾಡ್ಕೊಂಡು ಬಂದಿರೋದು ಅಂತ ನಮ್ಮ ಮಗಳಿಗೆ ಗೋಳು ಇಟ್ಕೊತಾರೆ. ಇವರು ಎಷ್ಟಾದರೂ ಇರಲಿ, ನಮ್ಮ ಮಗಳಿಗೆ ಬಂದರೂ ನೀವು ಕೇಳಿದ್ದಕ್ಕೆ ಅಲ್ವಾ ನಾವು ಮಾಡಿಕೊಟ್ಟಿದ್ದು ಮದುವೆ, ಇಲ್ದಿರ ಏನಾದರೂ ನಾವು ನಮ್ಮ ಮಗಳೇನಾದರೂ ನಿಮ್ಮ ಮಗನ ನೋಡ್ಕೊಂಡಿದ್ರಾ? ಏನೂ ಇಲ್ವಲ್ಲ. ರಿಲೇಷನ್ನಲ್ಲಿ ನಾವು ಮದುವೆ ಮಾಡಿಕೊಟ್ರಿ, ನೀವು ಬಂದು ಕೇಳಿ 3 ವರ್ಷ ನಮ್ಮ ಮನೆಯಲ್ಲಿ ತಿರುಗಿದ್ರಿ ನೀವು, ಇಲ್ಲ ನಿನ್ನ ಮಗಳು ಮಾಡಿಕೊಡು ಅಂತ. ನಾವು ಇಷ್ಟೆಲ್ಲ ನಿಮಗೆ ಕೊಟ್ಟು ನಾವು ಮದುವೆ ಮಾಡಿಕೊಟ್ರೆ ನೀವು ಹೆಂಗಿಟ್ಕೊಬೇಕು ನಮ್ಮ ಮಗಳಿಗೆ? ನಾವು ಆಚೆ ಕಡೆ ಪ್ರಪಂಚ ನೋಡಿಲ್ಲ, ನಮಗೆ ನೀವು ಈ ರಿಲೇಷನ್ನಲ್ಲಿ ನಾವು ಮರ್ಯಾದೆ ಏನಾದರೂ ಒಂದು ಸ್ವಲ್ಪ ಆದ್ರೂ ಅಯ್ಯೋ ಅವ್ರು ಏನು ಹೇಳ್ಕೊತಾರೋ ಅಂತೇಳ್ಬಿಟ್ಟು ಮರ್ಯಾದೆಗೆ ಮರ್ಯಾದೆ ಹೋಗುತ್ತೆ ಅಂತೇಳ್ಬಿಟ್ಟು ನಾವು ಆಚೆ ಬರ್ತಾ ಇರಲಿಲ್ಲ. ಅಂಥ ನಮ್ಮ ಮನೆಗೆ ನಮ್ಮ ಮಗಳಿಗೆ ಮಾಡ್ಕೊಂಡೋಗಿ ನಮ್ಮ ಯಜಮಾನ್ರಿಗೆ, ನಮಗೆ ನಮ್ಮ ಮಗಳಿಗೆ ಎಲ್ಲ ರಿಲೇಷನಲ್ಲಿ ಊರಲ್ಲೆಲ್ಲ ನಮಗೆ ಮರ್ಯಾದೆ ಇಲ್ದಿರ, ನಮ್ಮ ಮರ್ಯಾದೆ ಅವ್ರು ನಮಗೆ ಭಯ ಆಗ್ತಾಯಿದೆ. ಇವನಿಗಂತೂ ಒಂದು ನ್ಯಾಯ ಮಾಡೋದಕ್ಕೆ ಎಲ್ಲರಿಗೂ ಕರೆಸಿ, ಏನಣ್ಣ ನೀನು ಎಲ್ಲರಿಗೂ ಕರೆಸಿ ಎಷ್ಟು ಸರಿ ನ್ಯಾಯ ಮಾಡಿಸ್ತೀಯೋ, ಇವಾಗ ಗಂಟ ಒಂದು 100 ನ್ಯಾಯ ಮಾಡಿಸ್ಬಿಟ್ಟಿದ್ಯಾ ನೀನು, ಏನಕ್ಕೆ ನೀನೆಲ್ಲ ಇದೆಲ್ಲ ಮಾಡೋದು? ಏನು ಅವಳಿಗೆ ಅಡುಗೆ ಮಾಡೋಕ್ಕೆ ಸರಿಯಾಗಿ ಬರಲ್ಲ, ನೀವು ಹೇಳ್ಕೊಡ್ರಿ ಅವಳು ಮಾಡ್ತಾಳೆ, ಸರಿಯಾಗಿ ಬಟ್ಟೆ ಒಗೆಯೋಕ್ಕೆ ಬರಲ್ಲ. ಇವಾಗ ವಾಷಿಂಗ್ ಮಿಷಿನ್ ಕೊಟ್ಟಿದ್ದೀರಿ, ಅದು ವಾಷಿಂಗ್ ಮಿಷಿನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಗಲಾಟೆ ಮಾಡೋದು, ವಾಷಿಂಗ್ ಮಿಷಿನು ಕೊಟ್ಬಿಟ್ಟಿದ್ದೀರಿ, ಏನೋ ಸರಿಸ್ಕೊಂಡು ಏನಾದರೂ ಬುದ್ಧಿ ಹೇಳ್ಕೊಂಡು, ಚಿಕ್ಕ ವಯಸ್ಸು ನೀವೇ ಹೇಳಿದ್ರಿ ಮದುವೆ ಮಾಡಿಕೊಟ್ಬಿಡಮ್ಮ ನಾವು ಕಾಲೇಜ್ಗೂ ಹೋಗಿ ಕಳಿಸ್ತೀರಿ ಅಂತ ಹೇಳ್ಬಿಟ್ಟು ಏನೋ ನಾವು ಮಾಡಿಕೊಟ್ಬಿಟ್ಟಿದ್ದೀರಿ, ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ರಿ ಅಂತ ಹೇಳಿದ್ರೆ, ನನಗೆ ನ್ಯಾಯ ಮಾಡೋದೇ ಒಂದು ಶೋಕಿ ಅಂತೆ ಆ ಅಪ್ಪನಿಗೆ. ನಾನು ನ್ಯಾಯ ಮಾಡೋದು ಒಂದು ಶೋಕಿ ಅಂತ ಹೇಳಿದ್ರೆ ಆ ಅಪ್ಪನ ಹತ್ರ ನಾವು ಏನಂತ ಹೋಗಿ ಹೇಳಬೇಕು, ಏನಂತ ಮಾಡಬೇಕು? ಆವಾಗ ನಾವು ನಮ್ಮ ಯಜಮಾನ್ರು ಅವ್ರ ಮನೆಗೂ ಬಂದಿಲ್ಲ, ನಮ್ಮ ಯಜಮಾನ್ರು ಹೋಗಿ ಕರೆದ್ರೆ ಹಂಗೆ ಶಾಸ್ತ್ರ ಮಾಡಬೇಕು, ನಮ್ಮ ಮಗಳಿಗೆ ಇದು ಬರ್ರಿ ಇವಾಗ ಗಂಡು ಮಗು ಆಗಿದೆಯಲ್ಲ ಅಂತ ಹೇಳಿ ಕರೆದ್ರೇನು ಮಗುಗೂ ನೋಡೋಕ್ಕೆ ಬರಲಿಲ್ಲ. ಒಂದು ಸರಿ ಅವ್ರ ಅತ್ತೆ ಮಾವ ಬಂದುಬಿಟ್ಟು ಹೋಗಿದ್ದೆ, ಮತ್ತು ಅವ್ರ ಅತ್ತೆ ಮಾವನೂ ಬಂದಿಲ್ಲ, ಅವ್ರ ಗಂಡನೂ ಬಂದಿಲ್ಲ, ಯಾರು ಅವ್ರ ಮನೆಯವರು ಯಾರೂ ಬಂದೇ ಇಲ್ಲ.
ಬರ್ದಿರಾ ನನಗೆ ಈ ಕಷ್ಟ ಕೊಟ್ಟು ಇವಾಗ ನಮ್ಮ ಮಗು 6 ತಿಂಗಳಿಂದ ಮಗುಗೆ ಕೈಯಲ್ಲಿ ಹಿಡ್ಕೊಳೋದು ನಮಗೆ ನಮ್ಮ ಮಗು ಹೇಳೋದು, ನನ್ನ ಜೀವನನೇ ನೀವು ಹಿಂಗೆ ಮಾಡಿಬಿಟ್ರು ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳಿ? ನಾನಿರೋದು ನಿಮ್ಗೆ ಕಷ್ಟ ಆಗೋಗ್ಬಿಟ್ಟಿತ್ತಾ? ಏನಕ್ಕೆ ನೀವು ನನಗೆ ಮದುವೆ ಮಾಡಿದ್ದು? ನನಗೆ ಡಿಗ್ರಿ ಓದಿಸಿದ್ರೆ ನಾನು ಒಂದು ಪೊಸಿಷನಲ್ಲಿ ಬರ್ತಾಯಿದ್ದೆ, ನಾನು ನಿಮಗೆ ಸಾಕ್ತಾ ಇದ್ದೆ. ನೀವು ನಮ್ಗೆ ಮದುವೆ ಮಾಡಿಕೊಟ್ಬಿಟ್ಟು ನನಗೆ ಇದೇ ನೆಮ್ಮದಿನೇ ಇಲ್ಲ, ನಾನಿರೋದೇ ನಿಮಗೆ ಕಷ್ಟ ಏನೋ ಅಂತ ಹೇಳ್ಬಿಟ್ಟವಳು 2-3 ಸಲ ಸೂಸೈಡ್ ಮಾಡ್ಕೊಂಡೋಗಿ ಹೋಗಿದ್ಲು. ಆಮೇಲೆ ನಾವು ಹೇಳಿದ್ರಿ ಬೇಡಮ್ಮ, ಅವ್ನು ನೋಡಿಲ್ಲ ಅಂದರೆ ನಾವು ನೋಡ್ತೀರಿ, ನೀವು ಸಾಯೋ ಗಂಟ ನಾನು ನೋಡ್ತೀನಮ್ಮ ನಾನು ಮಾಡಿರೋ ತಪ್ಪಿಗೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು. ಇವ್ರನಿಂದ ನಮ್ಮ ಯಜಮಾನ್ರಿಗೆ ಶುಗರ್ ಬಂದುಬಿಡ್ತು, ನನಗೆ BP ಬಂದುಬಿಡ್ತು. ಏನಾದರೂ ಅವ್ರ ಮಾವ ಇದ್ದಾರೆ, 2 ದಿವಸಕ್ಕೆ ಏನಾದರೂ ಒಂದು ಮಠ ಮಾಡಿಸೋದು, ಇಲ್ಲಿ ತೊಗೊಂಬಂದು ಹಾಕೋದು, ಹಂಗೆ ಮಾಡ್ತಾಯಿದ್ರು. ಇವ್ರಿಗೆ ಭಯ ಬಿದ್ದು ನಾವು ಕ್ಯಾಮ್ರಾ ಹಾಕ್ಸಿದ್ರಿ, ಹಿಂಗೆಲ್ಲ ಟಾರ್ಚರ್ ಕೊಟ್ಟರು. ಇವಾಗ ನೀವು ಸೇರಿ ನಮ್ಮ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.